ಜೊತೆಗೆ ಈಗ ಪ್ರಾರಂಭದಲ್ಲಿ ಗೋಷ್ಠಿಯನ್ನ ಮಮತಾ ಬೆಟ್ಟೆಯವ್ರನ್ನ ಬೇರೆ ಬೇರೆ ವಿಚಾರಗಳನ್ನು ಹೇಳ್ತಾರೆ. ನಾಳಿನ ಕಾರ್ಯಕ್ರಮದ ಬಗ್ಗೆ ನಾನು ವಿವರಣೆಯನ್ನು ಕೊಡಲಿಕ್ಕಿದ್ದೇನೆ. ನಾಳೆ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಪದ್ಮರಾಜರವರು ಬೆಳಗಿನಿಂದ ಗಂಟೆಗಳ ತನಕ ಸುಳ್ಯದಲ್ಲಿ ಮತಬೇಟೆಯನ್ನು ಮಾಡುವವರಿದ್ದಾರೆ. ಆರಂಭದಲ್ಲಿ ಬೆಳಿಗ್ಗೆ 8:30 ಗಂಟೆಗೆ ಹಳೆಗೇಟು ಪಂಪಲ್ನಿಂದ ನಮ್ಮ ಆರಂಭ ನಮ್ಮ ವಾಹನ ಜಾಥಾದಲ್ಲಿ ಅವರು ಇದ್ದುಕೊಂಡು ಪೇಟೆಯ ಇಕ್ಕೆರೆಗಳಲ್ಲಿ ಕೂಡ ನಮ್ಮ ಪಕ್ಷದ ವಿವಿಧ ಗ್ರಾಮಗಳಿಂದ ಬಂದಿರತಕ್ಕಂಥ ಪಕ್ಷದ ಕಾರ್ಯಕರ್ತರು, ಪಕ್ಷದ ನಾಯಕರುಗಳು, ಪಕ್ಷದ ಎಲ್ಲ ಮುಂಚೂಣಿ ಘಟಕದ ನಾಯಕರುಗಳು ಎಲ್ಲ ಸೇರಿಕೊಂಡು ನಾವು ಮತವನ್ನು ಯಾಚಿಸ್ತಕ್ಕಂಥ ಕೆಲಸವನ್ನು ಮಾಡಿ ಬಸ್ ಸ್ಟ್ಯಾಂಡಿಗೆ ಒಳಗೆ ಬಂದಾಗ ಅಲ್ಲಿ ಒಂದು ಕಾರ್ನರ್ ಮೀಟಿಂಗ್ ಇದೆ. ಅಲ್ಲಿ ಸೇರತಕ್ಕಂಥ ಸಭೆಯನ್ನು ಉದ್ದೇಶಿಸಿ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಪದ್ಮರಾಜರವರು ಅಲ್ಲಿ ಜನರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಅಲ್ಲಿಂದ ಮುಂದುವರೆದು ಮೇಲೆ ಗಾಂಧಿನಗರದ ಪೆಟ್ರೋಲ್ ಬಂಕಿನವರೆಗೆ ನಮ್ಮ ಮತಬೇಟೆಯ ಕಾರ್ಯಕ್ರಮ ಮುಗಿದ ಬಳಿಕ ಅಲ್ಲಿಂದ ನೇರವಾಗಿ ನಾವು ಇದು 10:30 ಗಂಟೆಗೆ ಮುಗಿಯುತ್ತದೆ. 11 ಗಂಟೆಗೆ ಸಂಪಾಜೆ ಕಲ್ಲುಗುಂಡಿಯಲ್ಲಿ ಅದೇ ರೀತಿ ಪೇಟೆಯ ಉದ್ದಗಲಕ್ಕೆ ಕೂಡ ನಾವು ರೋಡ್ ಶೋದ ಮೂಲಕ ಮತವನ್ನು ಕೇಳತಕ್ಕಂಥ ವಿಚಾರಗಳನ್ನು ಮಾಡಿ ಅಲ್ಲಿ ಕೂಡ ನಗರದ ಕಲ್ಲುಗುಂಡಿಯ ನಗರದ ಮಧ್ಯಭಾಗದಲ್ಲಿ ಕೂಡ ಒಂದು ಸಭೆಯನ್ನು ಉದ್ದೇಶಿಸಿ ಮತವನ್ನು ನಮ್ಮ ಪಕ್ಷದ ಅಭ್ಯರ್ಥಿಗಳು ಯಾಚಿಸ್ತಾರೆ. ಅದರ ನಂತರ ನಾವು ಅಲ್ಲಿಂದ ನೇರವಾಗಿ ತುಡಿಕಾನ ದೇವಸ್ಥಾನಕ್ಕೆ 12 ಗಂಟೆಗೆ ಬಂದು ಅಲ್ಲಿ ದೇವರ ಪೂಜಾ ವಿಧಿ ಕಾರ್ಯಕ್ರಮಗಳನ್ನು ಮುಗಿಸಿ ಅಲ್ಲಿಂದ ಅಡ್ಡಕ ಕಾಲೋನಿಗೆ ಒಂದು 12:30 ಗಂಟೆಗೆ ಅಲ್ಲಿ ಕೂಡ ಸೇರಿರತಕ್ಕಂಥ ಪಕ್ಷದ ಕಾರ್ಯಕರ್ತರನ್ನು ಅಲ್ಲಿ ಸೇರಿರ್ತಕ್ಕಂಥ ಸಾರ್ವಜನಿಕರನ್ನು ಉದ್ದೇಶಿಸಿ ನಮ್ಮ ಅಭ್ಯರ್ಥಿಗಳು ಮಾತನಾಡುವರಿದ್ದಾರೆ. ಅಲ್ಲಿಂದ ನೇರವಾಗಿ ನಾವು ಆ ಕಾರ್ಯಕ್ರಮ ಮುಗಿದ ಬಳಿಕ ಅಡಂತೋಡಿನ ಮುಖೇನ ಮಲ್ಕಂಜದ ಮಲ್ಕಂಜಾಗಿ ಎಲೆಮೆಲೆಗಾಗಿ ಗುತ್ತಿಗಾರ ಪೇಟೆಗೆ ನಾವು ಹೋಗುವರಿದ್ದೇವೆ. ಗುತ್ತಿಗಾರನಲ್ಲಿ ಕೂಡ ಒಂದು ರೋಡ್ ಶೋವನ್ನು ಮಾಡಿ ಅಲ್ಲಿ ಕುಂತಪ್ಪ ನಗರದ ಬಳಿ ಸಾರ್ವಜನಿಕ ಒಂದು ಸಭೆಯನ್ನು ಕೂಡ ಏರ್ಪಡಿಸ್ತೇವೆ. ಅದು ಸಾಧಾರಣ 1:30 ಗಂಟೆಗೆ ಆಗ್ತದೆ. ಆ ಸಭೆ ಮುಗಿದ ಬಳಿಕ 1:30 ಗಂಟೆಯಿಂದ ನಂತರ ಅಲ್ಲಿಂದ ಮುಂದುವರೆದ ಭಾಗವಾಗಿ ನಡುಗಲಿನ ಮಾರ್ಗವಾಗಿ ನಾವು ಹರಿಹರಕ್ಕೆ ಸೇರಿ ಹರಿಹರ ಪಳ್ಳದ ಪೇಟೆಯಲ್ಲಿ ಆ ಭಾಗದ ಕಲ್ಮಕಾರು, ಕಲ್ಲಮುಗ್ರ, ಬಾಳುಗೋಡು, ಐನಕ್ಕಿದ್ದು ಹರಿಹರ ಪರಿಸರದ ನಾಗರಿಕರನ್ನು ಅಲ್ಲಿ ಸೇರತಕ್ಕಂಥ ಒಂದು ಜಂಕ್ಷನ್, ಆ ಜಂಕ್ಷನ್ನ ಬಳಿಯಲ್ಲಿ ಅಲ್ಲಿ ಪೇಟೆಯಲ್ಲಿ ಕೂಡ ನಾವು ಮತವನ್ನು ಯಾಚಿಸಿ ಅಲ್ಲಿ ಸಾರ್ವಜನಿಕ ಸಭೆಯನ್ನು ಫಾರ್ಮಲ್ ಮೀಟಿಂಗನ್ನು ಕೂಡ ಮಾಡಿ ಅಭ್ಯರ್ಥಿಗಳು ಮತವನ್ನು ಯಾಚಿಸ್ತಾರೆ. ಅದಾದ ನಂತರ ಅಲ್ಲಿಂದ ನಾವು ನಮ್ಮ ಅಭ್ಯರ್ಥಿಗಳು ಕಡಬ ಮಾರ್ಗವಾಗಿ ಸುಬ್ರಹ್ಮಣ್ಯದಲ್ಲಿ ಕಾರ್ಯಕ್ರಮಗಳನ್ನು ಮಾಡಿ ಸುಬ್ರಹ್ಮಣ್ಯಕ್ಕೆ ತೆರಳುತ್ತಾರೆ. ಸುಬ್ರಹ್ಮಣ್ಯದಿಂದ ಕಡಬಕ್ಕೆ ತೆರಳುತ್ತಾರೆ. ಕಡಬದಿಂದ ಸೋಮೂರಿಗೆ ತೆರಳಿ 6 ಗಂಟೆಗೆ ಆಗತಕ್ಕಂಥ ಒಂದು ಸಂದರ್ಭದಲ್ಲಿ ಸವರ್ಣದಲ್ಲಿ ಕೂಡ ಒಂದು ಸಾರ್ವಜನಿಕ ಕಾರ್ಯಕ್ರಮ ಇದೆ. ಈ ರೀತಿ ಇಡೀ ದಿವಸದ ಒಂದು ಪ್ರವಾಸವನ್ನು ಸುಳ್ಯ ವಿಧಾನಸಭಾ ಕ್ಷೇತ್ರದ ಉದ್ದಗಲಕ್ಕೆ ಕಡಬ ಮತ್ತು ಸುಳ್ಯ 2 ಬ್ಲಾಕ್ಗಳಲ್ಲಿ ಕೂಡ ನಾಳೆ ನಮ್ಮ ಪಕ್ಷದ ಅಭ್ಯರ್ಥಿಗಳು ಮತಯಾಚಿಸತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಗ್ರಾಮಗಳಿಂದ ನಮ್ಮ ಪಕ್ಷದ ಕಾರ್ಯಕರ್ತರು ಬರ್ತಾರೆ. ಜೊತೆಗೆ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ಪದಾಧಿಕಾರಿಗಳು ಎಲ್ಲ ಬಂದು ಈ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ ಅಂತ ಹೇಳ್ತಕ್ಕಂಥ ಮಾತನ್ನು ತಮ್ಮಲ್ಲಿ ಹೇಳುತ್ತಾ, ಬಹುಶಃ ಈ ಒಂದು ಕಾರ್ಯಕ್ರಮವನ್ನು ತಮ್ಮ ವೆಬ್ಸೈಟ್ ಇರ್ಬೋದು, ನ್ಯೂಸ್ ಚಾನೆಲ್ಗಳ ಮೂಲಕ ಬಿತ್ತರಿಸಿ ನಾಳೆ ಅತಿ ಹೆಚ್ಚು ಜನ ಬರತಕ್ಕಂಥ ಒಂದು ಸಹಾಯವನ್ನು ಕೂಡ ತಾವು ಮಾಡಬೇಕು ಅಂತ ಹೇಳ್ತಕ್ಕಂಥ ವಿನಂತಿಯನ್ನು ನಾನು ತಮ್ಮಲ್ಲಿ ಮಾಡ್ತಿದ್ದೇನೆ.